ಭಗವತ್ ಶಬ್ದದಿಂದ ವಾಚ್ಯವಾದಂತಹ ಆ 6 ಗುಣಗಳ ಅರ್ಥಗಳನ್ನು ನೋಡೋಣ. ಜ್ಞಾನ ಅಂದರೆ ಸರ್ವಗ್ರಹಣ ಶಕ್ತಿ, ಎಲ್ಲವನ್ನೂ ತಿಳ್ಕೊಳ್ಳುವಂತಹ ಶಕ್ತಿ. ಐಶ್ವರ್ಯ ಅಂದರೆ ಸರ್ವ ನಿಯಮನ ಶಕ್ತಿ, ಎಲ್ಲವನ್ನೂ ನಿಯಮಿಸುವಂಥ ಶಕ್ತಿ, ಎಲ್ಲವನ್ನೂ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಅಂತ ಅರ್ಥ. ಅಥವಾ ಎಲ್ಲರನ್ನೂ ಅನುಗ್ರಹಿಸುವ ಶಕ್ತಿ ಅಂತ ಹಾಗಾದರೂ ಅರ್ಥ ಮಾಡಬಹುದು. ವೀರ್ಯ ಅಂದರೆ ಸರ್ವ ನಿಗ್ರಹ ಸಾಮರ್ಥ್ಯ, ಎಲ್ಲರನ್ನೂ ಸೋಲಿಸುವಂತಹ ಸಾಮರ್ಥ್ಯ. ಅಥವಾ ತನ್ನಲ್ಲಿರುವ ದೋಷಗಳನ್ನು ಮತ್ತು ಪರರಲ್ಲಿರುವಂಥ ದೋಷಗಳನ್ನು ತನ್ನಲ್ಲಿ ದೋಷ ಇಲ್ಲದಂತೆ ಮಾಡಿಕೊಳ್ಳುವ, ಪರರ ದೋಷಗಳನ್ನು ಸ್ವಚ್ಛ ಮಾಡುವಂತಹ ಶಕ್ತಿ, ಪರಿಹರಿಸುವ ಶಕ್ತಿ ಅಂತ ಅದರ ಅರ್ಥ. ಆನಂದ ಅಂದರೆ ಯಶಃ ಅಂತ ಕೂಡ ಅರ್ಥ ಮಾಡ್ತಾರೆ. ಯಾಕಂದ್ರೆ ನಹ ಅಂದ್ರೆ ಬಲ, ನಕಾರ ಬಲವನ್ನು ಸೂಚನೆ ಮಾಡ್ತದೆ. ಆನಂದವೇ ಒಂದು ಬಲ, ಭಗವಂತನಿಗೆ ಆನಂದವೇ ಒಂದು ಬಲ. ನ ಅಂತನ್ನುವುದು ನಿರ್ವೃತ್ತಿ, ನಶ್ಚ ನಿರ್ವೃತ್ತಿ ವಾಚಕ ಅಂತ ಮಹಾಭಾರತದಲ್ಲಿ ಕಾಣಿಸುವುದರಿಂದ ನ ಅಂದ್ರೆ ನಿರ್ವೃತ್ತಿ, ಆನಂದ ಅನ್ನೋದನ್ನು ಅದು ಸೂಚನೆ ಮಾಡ್ತದೆ. ಆದ್ದರಿಂದ ಯಶಸ್ ಅಂತ ಹೇಳಿದ್ರಿಂದ ಆನಂದವನ್ನೇ ಹೇಳಿದಂತಾಯಿತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದರ ವಿಸ್ತೃತ ರೂಪ ಹೀಗೆ: ಯ ಅಂತಂದ್ರೆ ಯಾ ಪ್ರಾಪಣೆ ಅಂತ ಧಾತು, ಅದಕ್ಕೆ ತಿಳಿದುಕೊಳ್ಳುವುದು ಅಂತ ಅರ್ಥ. ಯ ಅಂದ್ರೆ ಅನುಭವ ಅಂತ ಅರ್ಥ. ಶ ಅಂದ್ರೆ ಆನಂದ, ಶಮ್ ಅನ್ನೋದು ಸುಖವನ್ನು ಹೇಳ್ತದೆ, ಅದು ಪ್ರಸಿದ್ಧವಾಗಿಯೇ ಇದೆ. ಈ ಯಶಃ ಅಂದ್ರೆ ಆನಂದಾನುಭವ ರೂಪವಾದವನು ಅಂತ ಅದರ ಅರ್ಥ. ಹೀಗೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಅನ್ನುವಲ್ಲಿ ಯಶಸ್ಸು ಅಂತ ಏನು ಶಬ್ದ ಬಂತಲ್ಲ, ಅದು ಆನಂದ ಅನ್ನುವ ಅರ್ಥವನ್ನ ಸೂಚನೆ ಮಾಡ್ತದೆ ಅಂತ ಅದರ ತಾತ್ಪರ್ಯ. ಆರು ಗುಣಗಳನ್ನು ಹೇಳುವಂತಹ ಮತ್ತೊಂದು ಶ್ಲೋಕ ಇದೆಯಲ್ಲ, ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಂತ. ತೇಜಸ್ ಅಂದ್ರೆ ಕಾಂತಿ, ಶ್ರೀಹಿ ಅಂತ ಅರ್ಥ. ಆ ಭಗವಂತನ ಸ್ವಾಭಾವಿಕವಾದಂತಹ ಸ್ವರೂಪದ ಕಾಂತಿ, ಅದು ಆ ಶ್ರಿಯ ಅಂತಲ್ಲಿ ಕೆಲವು ಒಂದು ಶ್ಲೋಕದಲ್ಲಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯ ಅಂತಿದೆ. ಶ್ರೀ ಅನ್ನುವುದು ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಆ ಶ್ರೀ ಅನ್ನೋ ಶಬ್ದ ಕಾಣಿಸೋದಿಲ್ಲ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ ಭಗವತ್ ಶಬ್ದವಾಚ್ಯಾನಿ ವಿನಾಹೇಯೈರ್ ಗುಣಾದಿಭಿ ಅಂತ. ಅಲ್ಲಿ ತೇಜಸ್ ಅನ್ನುವ ಶಬ್ದ ಕಾಣಿಸ್ತದೆ. ತೇಜಸ್ ಅನ್ನುವ ಶಬ್ದಕ್ಕೂ ಶ್ರೀ ಅನ್ನುವ ಶಬ್ದಕ್ಕೂ ಅರ್ಥ ಒಂದೇ. ಮುಂದೆ ಶಕ್ತಿ ಅಂತಂದ್ರೆ ವೈರಾಗ್ಯ, ಅಸಂಗತ್ವ. ಈ ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಸಂಗರಹಿತರಾಗಿದ್ದಾರೆ. ನಿರ್ಲಿಪ್ತತ್ವ ಅಂತ ಅದರ ಅರ್ಥ ಆಗ್ತದೆ. ಇನ್ನ ಮತ್ತೊಂದು ಶ್ಲೋಕದಲ್ಲಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಅಂತ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಜ್ಞಾನ ವಿಜ್ಞಾನಯೋಶ್ಚ ಅಂತಿದೆ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ, ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಜ್ಞಾನ ಅಂದ್ರೆ ಎಲ್ಲರಿಗೂ ಎಲ್ಲರಿಗೂ ತಿಳ್ಕೊಳ್ಬೇಕಾದ ಸಂಗತಿಗಳ ಜ್ಞಾನವನ್ನು ಜ್ಞಾನ ಅಂತ ಹೇಳ್ತಾರೆ. ಒಬ್ಬ ನಿರ್ದಿಷ್ಟ ವ್ಯಕ್ತಿ ತನ್ನ ಸಾಧನೆಗಾಗಿ ತಿಳ್ಕೊಳ್ಬೇಕಾದ ವಿಷಯಗಳನ್ನ ವಿಷಯೀಕರಿಸುವ ಜ್ಞಾನವನ್ನೇ ವಿಜ್ಞಾನ ಅಂತ ಹೇಳ್ತಾರೆ. ಹೀಗೆ ಜ್ಞಾನ ವಿಜ್ಞಾನ ಅಂತ ಒಂದ್ ಕಡೆ ಇರ್ತದೆ, ಜ್ಞಾನ ವೈರಾಗ್ಯ ಅಂತ ಮತ್ತೊಂದು ಕಡೆ ಇರ್ತದೆ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಅಂತೇನು ಶ್ಲೋಕ ಇದೆಯಲ್ಲ, ಅಲ್ಲಿ ಶಕ್ತಿ ಮತ್ತು ಬಲಗಳ ಅರ್ಥವನ್ನ ಹೀಗೆ ಸ್ವಲ್ಪ ವ್ಯತ್ಯಾಸ ಮಾಡಿ ತಿಳ್ಕೊಳ್ಬೇಕು. ಸರ್ವಚೇಷ್ಟಿತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತಾಭಿಭಾವ್ಯತ್ವಾತ್ ಸಹಶ್ಚ ಸ್ವೇಚ್ಛಯಾ ಕೃತೆ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ವಾಯುರುಚ್ಯತೆ ಅಂತ ಮಹಾಭಾರತದ ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿ ಏನು ಉದ್ಧೃತ ಆಗಿದೆಯಲ್ಲ, ಅದರ ಅಭಿಪ್ರಾಯಕ್ಕನುಸಾರವಾಗಿ ಬಲ ಅಂದ್ರೆ ತನ್ನ ಇಚ್ಛೆಗನುಸಾರವಾಗಿ ಕೆಲಸ ಮಾಡುವ ಶಕ್ತಿ. ಇನ್ನೊಬ್ಬರ ಇಚ್ಛೆಗನುಸಾರವಾಗಿ ಕೆಲಸ ಮಾಡದೆ ತನ್ನ ಇಚ್ಛೆಗನುಸಾರವಾಗಿ ತಾನೇ ಕೆಲಸ ಮಾಡುವ ಶಕ್ತಿಯನ್ನ ಬಲ ಅಂತ ಹೇಳ್ತಾರೆ.
ವೀರ್ಯ ಅಂದ್ರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ, ಶಕ್ತಿ ಅಂದ್ರೆ ಮತ್ತೊಬ್ಬರಿಂದ ಸೋಲದೇ ಇರುವಂತಹ ಶಕ್ತಿ. ಹೀಗೆ ಶಕ್ತಿ ಅನ್ನೋದಕ್ಕೆ ಮತ್ತೆ ವೀರ್ಯ ಅನ್ನೋದಕ್ಕೆ ಬಲ ಅನ್ನೋದಕ್ಕೆ ಪ್ರತ್ಯೇಕವಾದ ಅರ್ಥಗಳನ್ನ ಮಾಡಬೇಕು. ಇನ್ನೊಬ್ಬರಿಗೆ ಸೋಲದಿರುವುದು ಶಕ್ತಿ, ಇನ್ನೊಬ್ಬರನ್ನು ಸೋಲಿಸುವುದು ವೀರ್ಯ, ತನ್ನ ಇಚ್ಛೆಗನುಸಾರವಾಗಿ ತಾನು ಕಾರ್ಯ ಮಾಡುವುದು ಬಲ. ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಈ ಗುಣಗಳು ಉಳ್ಳವನೇ ಭಗವಂತ. ಆದರೆ ಭಗವಂತನಲ್ಲದೆ ಉಳಿದ ದೇವತೆಗಳು ಕೂಡ ಭಗವಾನ್ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಭಾಗವತ ತಾತ್ಪರ್ಯದ 11, 16, 29 ಆ ಭಾಗದಲ್ಲಿ ಐಶ್ವರ್ಯಾದಿ ಗುಣೈ ಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದ ವಾಚ್ಯಾಶ್ಚ ಸಾಕ್ಷಾತ್ ಭಗವಾನ್ ಹರಿ ನಿರಪೇಕ್ಷಂ ತು ಸಾಮಗ್ರ್ಯಂ ತಸ್ಯ ಸರ್ವಾಧಿಕಂ ಯತಃ ಅಂತ ಭಗವತ್ ಶಬ್ದದಿಂದ ಎಲ್ಲರೂ ಹೇಗೆ ವಾಚ್ಯರು ಅಂತ ಅನ್ನೋದನ್ನ ವರ್ಣಿಸ್ತಾರೆ. ಐಶ್ವರ್ಯ ಮೊದಲಾದ ಗುಣಗಳು ನಾವೀಗೇನು ನೋಡಿದ್ವಲ್ಲ 6 ಗುಣಗಳು, ಆ ಗುಣಗಳು ಇರುವುದರಿಂದ ಯಥಾಯೋಗ್ಯವಾಗಿ ಇರುವುದರಿಂದ ಎಲ್ಲ ದೇವತೆಗಳು ಭಗವತ್ ಶಬ್ದ ವಾಚ್ಯರೇ. ಆದರೆ ಭಗವತ್ ಶಬ್ದಕ್ಕೆ ಮುಖ್ಯವಾಗಿ ವಾಚ್ಯ ಭಗವಂತ ಮಾತ್ರ. ಯಾಕಂದ್ರೆ ಪೂರ್ಣವಾದ ಆ ಭಗವತ್ ಐಶ್ವರ್ಯ ಮೊದಲಾದವುಗಳು ಇರುವುದು ಅವನಲ್ಲಿ. ಮುಂದೆ ಲಕ್ಷ್ಮೀ, ಚತುರ್ಮುಖ ಇತ್ಯಾದಿ ದೇವತೆಗಳೇನಿದ್ದಾರೆ ತಾರತಮ್ಯ ಕಕ್ಷಾದಲ್ಲಿ ಕೆಳಗೆ ಬಂದಂತೆ ಅವರಲ್ಲಿ ಆ ಗುಣಗಳ ಪೂರ್ಣತೆ ಅಂತನ್ನುವುದು ಕಡಿಮೆ ಆಗಿರ್ತದೆ. ಅದಕ್ಕಾಗಿ ಅವರೆಲ್ಲರೂ ಭಗವತ್ ಶಬ್ದ ವಾಚ್ಯರೇ ಆದರೂ ಭಗವತ್ ಶಬ್ದದಿಂದ ಮುಖ್ಯವಾಗಿ ವಾಚ್ಯನಾದವನು ಭಗವಂತನೇ ಆಗಿದ್ದಾನೆ, ಭಗವಂತ ಶ್ರೀಹರಿಯೇ ಆಗಿದ್ದಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಇದು ಕಂಡು ಬರ್ತದೆ.